ಗಜವಕ್ರ ಚತುರ್ಥಕಂ ಲಂಬೋ. ಬಜಗೋಳಿಯಲ್ಲಿ ಅಡಿಕೆ ಎಲೆಚುಕ್ಕೆ ರೋಗ ಮತ್ತು ಸಮಗ್ರ ನಿರ್ವಹಣೆ ಕುರಿತು ವಿಚಾರ ಸಂಕಿರಣ. ಕರ್ನಾಟಕ ಸರ್ಕಾರ, ತೋಟಗಾರಿಕೆ ಇಲಾಖೆ ಕಾರ್ಕಳ, ಮಾಳ ಕೆರ್ವಾಶೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಾಳ ಹಾಗೂ ಬಿಲ್ಲವ ಸಮಾಜ ಸೇವಾ ಸಂಘ ಬಜಗೋಳಿ ಇವರುಗಳ ಜಂಟಿ ಆಶ್ರಯದಲ್ಲಿ ಅಡಿಕೆ ಎಲೆಚುಕ್ಕೆ ರೋಗ ಹಾಗೂ ಅಡಿಕೆ ಬೆಳೆ ಸಮಗ್ರ ನಿರ್ವಹಣೆ ಕುರಿತಾದ ವಿಶೇಷ ವಿಚಾರ ಸಂಕಿರಣವು ಸೋಮವಾರ ಬಜಗೋಳಿ ಶ್ರೀ ಬ್ರಹ್ಮಶ್ರೀ ನಾರಾಯಣಗುರು ಸಮುದಾಯ ಭವನದಲ್ಲಿ ನಡೆಯಿತು. ಗಣಪತಿಂ ದ್ವಾದಶಂತು ಗಜಾನನ ದ್ವಾದಶೈತಾನಿ ನಾಮಾನಿ ತ್ರಿಶಂಗ್ಯ ಪಟೇನ ಸರ್ವಸಿದ್ಧಿಕರೋ ಪ್ರಭು. ಒಂದು ಬೆಳೆಗಳ ಬೆಳವಣಿಗೆಯನ್ನು ನೋಡಿದರೆ ಹಿಂದಿನವರಿಗೆ ಗೊತ್ತಿರ್ಬೋದು. ಸಾಮಾನ್ಯವಾಗಿ ಇಲ್ಲಿ ಪಾರಂಪರಿಕ ಬೆಳೆಗಳಾಗಿ ಭತ್ತ, ತೆಂಗು ಮತ್ತು ಗೇರು ಬೆಳೆಗಳನ್ನು ಬೆಳೆಸ್ತಾ ಇದ್ದರು. ಅವುಗಳ ಮೇಲೇ ಹೆಚ್ಚು ಡಿಪೆಂಡ್ ಆಗಿದ್ದು. ಆಹಾರ ಧಾನ್ಯವಾಗಿ ಭತ್ತ ಇರ್ತಿತ್ತು. ಸಣ್ಣ ಪುಟ್ಟ ಒಂದು ಆದಾಯದ ಮೂಲವಾಗಿ ಗೇರು ಮತ್ತು ತೆಂಗನ್ನು ಬೆಳೆಸ್ತಾ ಇದ್ದರು. ಕಾಲಾನಂತರದಲ್ಲಿ ನಿಧಾನವಾಗಿ ರಬ್ಬರ್ ಬರಲಿಕ್ಕೆ ಶುರುವಾಯಿತು. ಗೇರು ಬೆಳೆಯುವಂಥ ಗುಡ್ಡೆ ಜಾಗಗಳನ್ನೆಲ್ಲ ರಬ್ಬರ್ ಆಕ್ರಮಿಸಿಕೊಂಡಿತು. ಜೊತೆಗೆ ಅಡಿಕೆ ಬಂದುಬಿಟ್ಟು ಸ್ವಲ್ಪ ಮಟ್ಟಿನ ನಮ್ಮ ಭತ್ತ ಬೆಳೆಯುವಂಥ ಪ್ರದೇಶ, ತೆಂಗಿನ ಬೆಳೆಯುವ ಪ್ರದೇಶಗಳನ್ನು ಅಡಿಕೆ ಆಕ್ರಮಿಸಿಕೊಳ್ಳಿಕ್ಕೆ ಸ್ಟಾರ್ಟ್ ಆಯಿತು. ಮುಂದೆ ಹೋಗ್ತಾ ಹೋಗ್ತಾ ಗೇರು ಬೆಳೆ ಪ್ರದೇಶ, ರಬ್ಬರ್ ಬೆಳೆ ಪ್ರದೇಶ, ತೆಂಗಿನ ಬೆಳೆ ಪ್ರದೇಶ, ಭತ್ತದ ಪ್ರದೇಶ ಇಷ್ಟನ್ನು ಕೂಡ ಅಡಿಕೆ ಕವರ್ ಮಾಡಿಬಿಟ್ಟು ಇವತ್ತು ಖಂಡಿತವಾಗಿಯೂ ಅಡಿಕೆಗೆ ಎಲ್ಲ ಬೆಳೆಗಾರರು, ನಮ್ಮ ಮಲೆನಾಡು ಇರ್ಬೋದು, ಕರಾವಳಿ ಭಾಗದ ಬೆಳೆಗಾರರು ಋಣಿಯಾಗಿದ್ದಾರೆ. ಯಾಕೆಂದರೆ ಸ್ವಲ್ಪ ಮಟ್ಟಿನ ಒಂದು ಆದಾಯವನ್ನು ಕೃಷಿಯಲ್ಲಿ ಕಾಣಿಸಿದ್ದು ಸುಮಾರು ಒಂದು 4-5 ವರ್ಷಗಳಲ್ಲಿ ನೋಡ್ತಾ ಬಂದರೆ, ಅದರಲ್ಲೂ ಕೂಡ ಒಂದು 2-3 ವರ್ಷಗಳಲ್ಲಿ ಅಡಿಕೆ ಸ್ವಲ್ಪ ರೈತರಲ್ಲಿ ಭಯವನ್ನು ಹುಟ್ಟಿಸ್ತಾ ಇದೆ. ಬೇರೆ ಬೇರೆ ಕಾರಣಗಳಿರ್ಬೋದು, ನಮ್ಮ ಹವಾಮಾನ ವೈಪರೀತ್ಯಗಳಿರ್ಬೋದು, ಬೇರೆ ಬೇರೆ ರೋಗ ರುಜಿನಗಳಿರ್ಬೋದು, ನಮ್ಮ ನಿರ್ವಹಣೆಯಲ್ಲಾಗಿರುವಂಥ ತಪ್ಪುಗಳಿರ್ಬೋದು. ಬೇರೆ ಬೇರೆ ಕಾರಣಗಳಿಂದ ಬೆಳೆ ಮತ್ತು ಬೆಲೆ ಚೆನ್ನಾಗಿದ್ದರೂ ಕೂಡ ಬೆಳೆಯಲ್ಲಿ ವಿಫಲರಾಗ್ತಾ ಇದೆ. ಹಿಂದಿನ ವರ್ಷ ಮತ್ತು ಈ ವರ್ಷದ ಫಸಲುಗಳನ್ನು ಗಮನಿಸಿ ಉದ್ಘಾಟನೆಯನ್ನು ಮಾನ್ಯ ಶಾಸಕರು ನೆರವೇರಿಸಬೇಕಿತ್ತು. ಕಾರಣಾಂತರಗಳಿಂದ ಅವರು ಆಗಮಿಸಿ ಮಾತನಾಡಿದ ಗಣ್ಯರು, ಪ್ರಸ್ತುತ ಅಡಿಕೆ ಬೆಳೆಗಾರರನ್ನು ಕಾಡುತ್ತಿರುವ ಎಲೆಚುಕ್ಕೆ ರೋಗದ ತೀವ್ರತೆ ಮತ್ತು ಅದರಿಂದ ಉಂಟಾಗುತ್ತಿರುವ ಆರ್ಥಿಕ ನಷ್ಟದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ರೈತರು ಕೇವಲ ಸಾಂಪ್ರದಾಯಿಕ ಪದ್ಧತಿಗಳಿಗೆ ಅಂಟಿಕೊಳ್ಳದೆ ಆಧುನಿಕ ಕೃಷಿ ತಂತ್ರಜ್ಞಾನ ಮತ್ತು ತಜ್ಞರ ಸಲಹೆಗಳನ್ನು ಪಾಲಿಸುವ ಮೂಲಕ ರೋಗ ನಿಯಂತ್ರಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. ವಿಚಾರ ಸಂಕಿರಣದ ಮುಖ್ಯಾಂಶಗಳು: ಎಲೆಚುಕ್ಕೆ ರೋಗದ ಲಕ್ಷಣ ಮತ್ತು ಹತೋಟಿ. ತೋಟಗಾರಿಕೆ ಇಲಾಖೆಯ ತಜ್ಞರು ಅಡಿಕೆ ಮರಗಳಲ್ಲಿ ಕಾಣಿಸಿಕೊಳ್ಳುವ ಎಲೆಚುಕ್ಕೆ ರೋಗದ ಆರಂಭಿಕ ಲಕ್ಷಣಗಳನ್ನು ಗುರುತಿಸುವ ಬಗ್ಗೆ ಮಾಹಿತಿ ನೀಡಿದರು. ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನು ನೀಡಲಾಗುತ್ತದೆ. ಎಲ್ಲ ಅಧ್ಯಕ್ಷರೇ, ಮುಡಾರು ಗ್ರಾಮ ಪಂಚಾಯತಿನ ಸರ್ವ ಸದಸ್ಯರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರ ಉಪಸ್ಥಿತಿಯನ್ನು ಗೌರವಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಮಾಳ ಕೆರ್ವಾಶ ವ್ಯವಸಾಯ ಸೇವಾ ಸಂಘದ ಎಲ್ಲ
ನಿರ್ದೇಶಕರುಗಳೇ, ಸದಸ್ಯರೇ ಹಾಗೂ ಅದರ ಒಂದು ಸಂಶೋಧನೆಯ ಮುಖಾಂತರ ನಮಗೆ ತಿಳಿಯುವಂಥದ್ದೇ ಒಳ್ಳೆಯದು. ಯಾಕಂತ ಹೇಳಿದರೆ ಒಂದು ಪರಿಸರಕ್ಕೆ ಹೊಂದಿಕೊಂಡು ಕಾರ್ಯಕ್ರಮವು ಯಶಸ್ವಿಯಾಗಲಿ, ಪ್ರತಿ ಗ್ರಾಮದಲ್ಲೂ ಈ ಒಂದು ಕಾರ್ಯಕ್ರಮವನ್ನು ಮಾಡೋದರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸೇರಿಸಿದ ತುಂಬ ಒಂದು ನಮಗೂ ಸಂತೋಷದ ವಿಷಯ. ಯಾಕಂದರೆ ಒಂದು ಉಪಯುಕ್ತ ಮಾಹಿತಿ ರೈತರಿಗೆ ಸಿಗ್ತದೆ. ಈಗಿನ ಕಾಲದಲ್ಲೊಂದು ರೈತರಿಗೆ ತುಂಬ ಕಷ್ಟಕರವಾದ ವಿಷಯ ಅಂದರೆ ಒಂದು ಇಷ್ಟು ಕಷ್ಟಪಟ್ಟು ಒಂದು ಬ್ಯಾಂಕಿನಿಂದ ಸಾಲ ತಗೊಂಡು ಏನಾದರೂ ಮಾಡಿ ಒಂದು ಕೃಷಿಗೆ ಉಪಯೋಗಿಸಿದಾಗ ಅದರಿಂದ ಲಾಭ ಬರದಿದ್ದಾಗ ತುಂಬ ದುಃಖಕರ ಆಗ್ತದೆ. ಸಾಲ ಮಾಡಿ ಏನಾದರೂ ಮಾಡಿ ಒಂದು ತೋಟಗಾರಿಕೆಯನ್ನು ಮಾಡಿದಾಗ ಅದಕ್ಕೆ ಬೇಕಾದ ಲಾಭ ನಮಗೆ ಸಿಗದಿದ್ದಾಗ ತುಂಬ ಕಷ್ಟಕರವಾಗುತ್ತೆ. ಅಂಥ ವಿಷಯದಲ್ಲಿ ಇಂಥ ಒಂದು ಮಾಹಿತಿಯನ್ನು ನೀಡಿದರೆ ಕೃಷಿಕರಿಗೆ ಸಹ ತುಂಬ ಅನುಕೂಲವಾಗುತ್ತದೆ. ನಮ್ಮಲ್ಲಿ ಕೇಳಿಕೊಂಡಾಗ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡುವ ಅಂತ ಕೇಳಿಕೊಂಡಾಗ ಇಂತಹ ಕಾರ್ಯಕ್ರಮಗಳು ಭಾರಿ ಉತ್ತಮವಾದಂತಹ ಕಾರ್ಯಕ್ರಮಗಳು, ಇಂತಹ ಕಾರ್ಯಕ್ರಮಗಳು ಆಯೋಜಿಸುವುದರಿಂದ ರೈತರಿಗೆ ಸ್ವಲ್ಪ ಮಟ್ಟಿಗಾದರೂ ಹೆಲ್ಪ್ ಆಗಬಹುದೆಂಬ ನೆಲೆಯಲ್ಲಿ ನಾವು ಕೂಡ ಇವರೊಟ್ಟಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಂಕಿರಣದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವ ಶ್ರೀಮತಿ ಶ್ರುತಿ ಡಿ ಅಧಿಕಾರಿ, ಮಾನ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮುಡಾರು, ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಇನ್ನೊಂದು ಕೆಲವರು ಏನಂದರೆ ಇಂಟರ್ಸಿ ಮಂಗಳ ಅಂತ. ಇಂಟರ್ಸಿ ಮಂಗಳ ಅದು ಹೊಸ ತಳಿ ಅಲ್ಲ, ಅದು ಗೊತ್ತಿರಬಹುದು. ರೋಗ ಪೀಡಿತ ಎಲೆಗಳ ನಿರ್ವಹಣೆ ಮತ್ತು ಸೂಕ್ತ ಶಿಲೀಂಧ್ರನಾಶಕಗಳ ಸಿಂಪಡಣೆಯ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ವಿವರಿಸಲಾಯಿತು. ಸಮಗ್ರ ನಿರ್ವಹಣೆ, ಅಡಿಕೆ ತೋಟಗಳಲ್ಲಿ ಮಣ್ಣಿನ ಆರೋಗ್ಯ, ಸಮತೋಲಿತ ರಸಗೊಬ್ಬರ ಬಳಕೆ ಹಾಗೂ ನೀರು ನಿರ್ವಹಣೆಯ ಮಹತ್ವದ ಬಗ್ಗೆ ತಜ್ಞರು ರೈತರಿಗೆ ಮಾರ್ಗದರ್ಶನ ನೀಡಿದರು. ಸಂವಾದ ಕಾರ್ಯಕ್ರಮದ ಕೊನೆಯಲ್ಲಿ ರೈತರು ತಮ್ಮ ತೋಟಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ತಜ್ಞರೊಂದಿಗೆ ಮುಕ್ತವಾಗಿ ಚರ್ಚಿಸಿ ಪರಿಹಾರಗಳನ್ನು ಕಂಡುಕೊಂಡರು. ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು, ಮಾಳ ಕೆರ್ವಾಶೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪದಾಧಿಕಾರಿಗಳು, ಬಿಲ್ಲವ ಸಮಾಜ ಸೇವಾ ಸಂಘದ ಸದಸ್ಯರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಸ್ಥಳೀಯ ಅಡಿಕೆ ಬೆಳೆಗಾರರು ಉಪಸ್ಥಿತರಿದ್ದರು.